ಬಹಳಷ್ಟು ಕಡೆಗಳಲ್ಲಿ ಇವಿಎಂ ಮೆಷಿನ್ಗಳನ್ನ ತಿರುಚಲಾಗಿದೆ. ಯಾವ ಸಂದರ್ಭದಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಇವಿಎಂ ತಿರುಚಬೇಕು ಅನ್ನೋದನ್ನ ಬಿಜೆಪಿಯವರು ಕಾರ್ಯಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಆರೋಪಿಸಿದ್ರು. ಸುದ್ದಿಗಾರರ ಜೊತೆ ಭಾನುವಾರ ಮಾತನಾಡಿರೋ ಜಿ ಪರಮೇಶ್ವರ್, ಜಾರ್ಖಂಡ್ನಲ್ಲಿ ಇವಿಎಂ ಯಾಕೆ ತಿರ್ಚಿಲ್ಲ ಅಂದ್ರೆ ಕೆಲವು ಕಡೆ ಬಿಟ್ಟು ಬಿಡ್ತಾರೆ, ಗೆದ್ದೇ ಗೆಲ್ತೀವಿ ಅನ್ನೋ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಈ ಕೃತ್ಯ ಮಾಡ್ತಾರೆ ಅಂದ್ರು. ಇನ್ನು ಹ್ಯಾಕ್ ಮಾಡೋದ್ರಲ್ಲಿ ಬಿಜೆಪಿಗರು ನಿಪುಣರು. ಜಾರ್ಖಂಡ್ನಲ್ಲಿ ಜೆಎಂಎಂ ಪಕ್ಷದಿಂದ ತಮಗೆ ಏನೂ ತೊಂದರೆ ಇಲ್ಲ ಅನ್ನೋ ಕಾರಣದಿಂದ ಬಿಟ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಿದ್ರೆ ಅಲ್ಲೂ ತಿರ್ಚುತ್ತಿದ್ರು ಅಂದ್ರು. ಇನ್ನು ಬಹಳ ಬುದ್ಧಿ ಉಪಯೋಗಿಸಿ ಇವಿಎಂ ಹ್ಯಾಕ್ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಬಳಿಕ ಬಿಜೆಪಿಯಲ್ಲಿ ದೊಡ್ಡ ನಾಯಕತ್ವ ಇರಲಿಲ್ಲ, ಅದಕ್ಕೆ ತಿರ್ಚೋದನ್ನ ಬಿಟ್ರು ಒಂದು ರಾಜ್ಯ ಬಿಟ್ಬಿಡ್ತಾರೆ, ಆಗ ಇವಿಎಂ ಹ್ಯಾಕ್ ಮಾಡೋದಿಲ್ಲ ಅನ್ನೋ ನಂಬಿಕೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲದೆ ಕಳೆದ 15 ವರ್ಷಗಳಿಂದ ಇವಿಎಂ ಬೇಡ ಅಂತ ಹೇಳ್ತಿದ್ದೇವೆ. ಈ ಬಗ್ಗೆ ಚಿದಂಬರಂ, ಕಪಿಲ್ ಸಿಬಲ್, ಜೈರಾಮ್ ರಮೇಶ್ ನೇತೃತ್ವದ ಎಐಸಿಸಿ ಸಮಿತಿ ಚುನಾವಣೆ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದೆ. ತಾಂತ್ರಿಕವಾಗಿ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ತೋರಿಸಲಾಗಿದೆ. ಅಮೆರಿಕ, ಯುರೋಪ್ ಸೇರಿದಂತೆ ಬೇರೆ ದೇಶಗಳಲ್ಲಿ ಮತಪತ್ರ ಬಳಸುತ್ತಿದ್ದಾರೆ. ಮತಪತ್ರ ಬಳಕೆಗೆ ತೊಂದರೆ ಏನು? ಎಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಇವಿಎಂ ಇರುತ್ತೋ ಅಲ್ಲಿವರೆಗೂ ಕಾಂಗ್ರೆಸ್ ಅಥವಾ ಇತರೆ ಪಕ್ಷ ಅಧಿಕಾರಕ್ಕೆ ಬರುವುದು ಕಷ್ಟ ಅನ್ನೋ ಮಾತು ಚರ್ಚೆಯಲ್ಲಿದೆ ಅಂತ ಜಿ ಪರಮೇಶ್ವರ್ ಆರೋಪ ಮಾಡಿದ್ದಾರೆ.